ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬರ್ರಿ ಎದುರು ಬರ್ರಿ ಎದುರು ಹೋರಿ ಅಲ್ಲಿ ಗ್ಯಾರಂಟಿಗಳನ್ನ ಯೋಜನೆ ಜಾರಿಗೆ ತಂದು ನಮ್ಮ ಮಹಿಳೆಯರಿಗೆ ಆರ್ಥಿಕ ಸಬಲತೆಯನ್ನು ನಾವು ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಕೇಂದ್ರ ಸರ್ಕಾರದವರು ಮತ್ತೆ ಮಹಿಳೆಯರಿಗೆ ಮತ್ತೆ ಬರೀ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಮಹಿಳೆ 8ನೇ ತಾರೀಕು ಮಹಿಳಾ ದಿನಾಚರಣೆ ಅಂಗವಾಗಿ ಬಹಳ ನಮಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ ಮನೆ ರಕ್ಷಕ ಮಹಿಳೆಯರಿಗೆ ಬಹಳ ಕಷ್ಟವಾದಂಥ ಪರಿಸ್ಥಿತಿ ಬಂದಿದೆ. ಈಗ ಅವರು ಬೆಲೆ ಏರಿಕೆ ಮಾಡಿ ಗ್ಯಾಸ್ ಕೂಡ ನಮಗೆ ಕೊಟ್ಟಾರೆ ಮೋದಿಯವರು. ಯಾಕಂದರೆ ಮಹಿಳಾ ದಿನಾಚರಣೆ ಅಂಗವಾಗಿ ಒಳ್ಳೆ ಗಿಫ್ಟ್ ಏನಾದರೂ ಮಹಿಳೆಯರಿಗೆ ಕೊಡ್ತಾರೆ ಅಂತಂದ್ರೆ ಮತ್ತೆ ನಮಗೆ ಬೆಲೆ ಕೊಟ್ಟಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ನಾವೆಲ್ಲರೂ ಕೂಡ ಧಿಕ್ಕಾರ ಕೊಡ್ತೀವಿ ಅವರಿಗೆ. ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ರೆ ಕೇಂದ್ರ ಸರ್ಕಾರದವರು ಹೆಚ್ಚಿನ ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಹೆಣ್ಮಕ್ಳು ಎಷ್ಟೇ ಆದರೂ ಕೂಡ ಅವರು ಸ್ವತಂತ್ರವಾಗಿ ಮಿನಿಸ್ಟರ್ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂದು ಅವ್ರ ಮನೆ ಬಾಗಿಲಿಗೆ ಮುಗಿಸೋ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅವರಿಗೆ ಸಹಕಾರ ಕೊಡ್ಲಿಕ್ಕೆ ಬರೆ ಕೊಡ್ಬೇಕು ಅಂತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅವರ ಒಂದು ಬೆಲೆ ಏರಿಕೆ ಖಂಡಿಸಿ ನಾವು ಪ್ರೊಟೆಸ್ಟ್ ಮಾಡಿ ಮಹಿಳಾ ಮತ್ತು ಅವರಿಗೆ ಧಿಕ್ಕಾರವನ್ನು ಕೊಡ್ತೀವಿ. ಎಲ್ಲ ಮಹಿಳೆಯರು ಹಿಂಪಡಿಬೇಕು. ಅವ್ರಿಗೆ ಹಿಂಪಡೆಯದೇ ಇದ್ದರೆ ಎಲ್ಲ ಮನೆ ಓಡಾಡಿ ಎಲ್ಲ ಹೆಣ್ಮಕ್ಳಿಗೆ ಹೋರಾಟಕ್ಕೆ ರಾಷ್ಟ್ರ ಬಿಜೆಪಿ ಸರ್ಕಾರ ಜನ ವಿರೋಧಿ ಮಹಿಳಾ ವಿರೋಧಿ ಸರ್ಕಾರ ಇವತ್ತು ಏನು ಹೊಂದುತ್ತಿಲ್ಲ ದುಷ್ಟ ನೀತಿಯ ಮೂಲಕ ಏಕಾಏಕಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 60 ರೂಪಾಯಿಗೆ ಏರಿಸೋದು. ಅದರ ವಿರುದ್ಧ ನಾವು ಕಲಬುರಗಿಯಿಂದ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಿಂದೆ 2013ರ ನಮ್ಮ ಸರ್ಕಾರ ಇದ್ದಾಗ 350 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಇತ್ತು. ಅವಾಗ ಬರೀ 50 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಬಿಜೆಪಿಯ ಎಲ್ಲ ಮಹಿಳಾ ನಾಯಕರು ಬಿಜೆಪಿ ನಾಯಕರು ಬೀದಿಗಿಳಿದು ಇವತ್ತು ಹೆಂಗೆ ನಾವು ಹೋರಾಟ ಮಾಡುತ್ತಿದ್ದೇವೆ. ಇದಕ್ಕಿಂತ ಒಂದು ಉಗ್ರವಾದ ಹೋರಾಟಕ್ಕೆ ಬರೀ 350 ರೂಪಾಯಿ ಬೆಲೆ ಇದೆ 50 ರೂಪಾಯಿ ಜಾಸ್ತಿ ಮಾಡಬೇಕು. ಇವತ್ತಿನ ಗ್ಯಾಸ್ ಸಿಲಿಂಡರ್ ಬೆಲೆ 1100 ರೂಪಾಯಿ ಮಾಡಿಟ್ರು. 1100 ರೂಪಾಯಿ ಮಾಡಿದ್ರೆ ಮತ್ತೆ ಇವತ್ತು 60 ರೂಪಾಯಿ ಆಯ್ತು ಸರ್ ಓಕೆ ಮೇಡಮ್ ಅವರ ಇದು ಇಲ್ಲ ಕಾಂಗ್ರೆಸ್ ಎಲ್ಲ ಮುಂದೆ ಮಾಡ್ತಾರೆ ತಳಗಳಿದೆ ಈಗ ಅವ್ರಿಗೆ ಗೊತ್ತಾ ಬೆಲೆ ಏರಿಕೆ ಅದ